ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇದನ್ನು ನಾವು ಬಿರಿಯಾನಿ ಅಂತನಾದರೂ ಹೇಳ್ಬೋದು, ಪಲಾವ್ ಅಂತನಾದರೂ ಹೇಳ್ಬೋದು. ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ಇದ್ರ ಜೊತೆಗೆ ಕಬಾಬ್ ಇದ್ರಂತೂ ನೆಕ್ಸ್ಟ್ ಲೆವೆಲ್ ಟೇಸ್ಟ್ ಅಂತಲೇ ಹೇಳ್ಬೋದು. ಸೊ ನಾನಿವತ್ತು ಎಳೆ ಹಲಸಿನಕಾಯಿ ಬಿರಿಯಾನಿ ಮತ್ತು ಕಬಾಬ್ ಎರಡೂ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ. ಒಂದು ಚಿಕ್ಕ ಹಲಸಿನಕಾಯಿ ಇದ್ದರೆ ಎರಡೂ ಕೂಡ ಮಾಡ್ಕೋಬೋದು. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಇದನ್ನು ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಹಲಸಿನಕಾಯಿ ತೊಗೊಂಡಿದ್ದೀನಿ. ಇದಕ್ಕೆ ಹಲಸಿನಕಾಯಿ ಎಳೆದಿರಬೇಕು, ಸ್ವಲ್ಪನೂ ಬಲ್ತಿರಬಾರ್ದು. ಇದನ್ನು ಕಟ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಒಂದು ಪಾತ್ರೆಗೆ ಸ್ವಲ್ಪ ನೀರು ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಇಡ್ತಾ ಇದ್ದೀನಿ. ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಇದನ್ನು ಕಟ್ ಮಾಡ್ಕೊಳ್ಳೋ ನೈಫ್ಗೆ ಮತ್ತು ಕೈಗೂ ಕೂಡ ಎಣ್ಣೆ ಸವರ್ಕೊಂಡು ನಾವು ಇದನ್ನು ಕಟ್ ಮಾಡಬೇಕಾಗತ್ತೆ, ಅಂಟಿರುತ್ತಲ್ವ. ಹಾಗಾಗಿ ಚೆನ್ನಾಗಿ ಕೊಬ್ಬರಿ ಎಣ್ಣೆನ ಸವರ್ಕೊಂಡು ಇದನ್ನೇನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೀವೇನಾದರೂ ಇದನ್ನು ಫ್ರೆಶ್ ಆಗಿ ಕಿತ್ತು ತಂದಿದ್ರೆ ಈ ಥರ ತೊಟ್ಟತ್ರ ಕಟ್ ಮಾಡಿ ಒಂದು 10 ನಿಮಿಷ ಹಾಗೇ ಬಿಟ್ಟರೆ ಮೇಣೆಲ್ಲ ಇಳ್ಕೊಂಡ್ಬಿಡುತ್ತೆ. ಆಮೇಲೆ ಇದರದ್ದು ಸಿಪ್ಪೆನ ತೆಗಿಬೋದು. ನಾನು ಇದನ್ನು ಮಾರ್ಕೆಟಿಂದ ತಂದಿರೋದ್ರಿಂದ ಅಷ್ಟೊಂದು ಫ್ರೆಶ್ ಏನಿರಲಿಲ್ಲ, ಒಂದು 2-3 ದಿನ ಅಂತೂ ಆಗಿರುತ್ತೆ ಇದನ್ನು ಕಿತ್ತು. ಹಾಗಾಗಿ ನಾನು ತಕ್ಷಣಕ್ಕೆ ಇದರದ್ದು ಸಿಪ್ಪೆ ಮುಳ್ಳನ್ನೆಲ್ಲ ತೆಗಿತಾ ಇದ್ದೀನಿ. ಫ್ರೆಶ್ ಆಗಿರೋ ಹಲಸಿನಕಾಯಿ ಆದರೆ ಇದರದ್ದು ಸಿಪ್ಪೆ ತೆಗೆಯೋದು, ಕಟ್ ಮಾಡ್ಕೊಳ್ಳೋದು ಎಲ್ಲ ಈಸಿ ಆಗುತ್ತೆ, ಆರಾಮಾಗಿ ಕಟ್ ಮಾಡ್ಕೋಬೋದು. ಆದರೆ ನನಗೆ ಇದರದ್ದು ಸಿಪ್ಪೆ ತೆಗೆಯೋದೇ ದೊಡ್ಡ ಟಾಸ್ಕ್ ಆಗಿಬಿಡ್ತು. ಇದನ್ನು ಕಿತ್ತು ಸುಮಾರು ದಿನ ಆಯಿತು ಅನಿಸುತ್ತೆ. ಒಂಥರ ನಾರ್ ಥರ ಆಗಿಬಿಟ್ಟಿತ್ತು, ಮೆತ್ತಗೇನಾಗಿರಲಿಲ್ಲ, ಗಟ್ಟಿಯಾಗಿದೆ, ಚೆನ್ನಾಗಿದೆ ಅಂತಲೇ ತೊಗೊಂಡು ಬಂದೆ. ನೋಡಿದ್ರೆ ಇದರದ್ದು ಸಿಪ್ಪೆ ತೆಗೆಯೋದೇ ದೊಡ್ಡ ಟಾಸ್ಕ್ ಆಗಿಬಿಡ್ತು ನನಗೆ. ಆಮೇಲೆ ಅಂದ್ಕೊಂಡೆ ಇದನ್ನು ಈಳ್ಗೆ ಮಣ್ಣಿನಲ್ಲೇ ಆರಾಮಾಗಿ ತೆಗಿಬೋದಿತ್ತು ಅಂತ. ಬಟ್ ಹೆಂಗೋ ಇದನ್ನು ನೈಫಲ್ಲೇ ತೆಗೆದಿದ್ದಾಯಿತು ಸಿಪ್ಪೆನೆಲ್ಲ. ಇದನ್ನೇನು ಕಟ್ ಮಾಡ್ಕೊಳ್ಳೋಣ. ಮತ್ತು ಇದು ಬೇಗನೆ ಕಪ್ಪಾಗಿಬಿಡುತ್ತೆ. ಹಾಗಾಗಿ ಇದನ್ನು ಕಟ್ ಮಾಡಿದ ತಕ್ಷಣ ನಾವು ಇದನ್ನು ನೀರಲ್ಲಿ ಹಾಕಿ ಇಟ್ಕೋಬೇಕಾಗತ್ತೆ. ಅದಕ್ಕೆ ನಾನು ಮುಂಚೆನೇ ನೀರಿಗೆ ಎಣ್ಣೆ ಎಲ್ಲ ಹಾಕಿ ಇಟ್ಕೊಂಡಿದ್ದು. ಎಣ್ಣೆ ಹಾಕಿರೋದೇನಕ್ಕೆ ಅಂತಂದರೆ ಪಾತ್ರೆಗೆಲ್ಲ ಅಂಟ್ಕೊಂಡ್ಬಿಡುತ್ತೆ ಅಂಟು ಅಂತ, ಅಷ್ಟೇ, ಇನ್ನೇನಿಲ್ಲ. ಈ ಥರ ಸಿಪ್ಪೆ ತೆಗೆದು ಕಟ್ ಮಾಡ್ಕೊಂಡಿದ್ದಾದಮೇಲೆ ಇದಕ್ಕೆ ಈ ಥರ ಮಧ್ಯದಲ್ಲಿ ಸ್ವಲ್ಪ ಗಟ್ಟಿ ಪಾಕ ಇರುತ್ತಲ್ವ, ಅದನ್ನೆಲ್ಲ ತೆಗಿಬೇಕಾಗತ್ತೆ. ತುಂಬ ಎಳೆತಿರೋದ್ರಿಂದ ಅದು ಕೂಡ ಏನು ಬೆಳೆದಿರಲ್ಲ, ಅದನ್ನು ಕೂಡ ಕಟ್ ಮಾಡಿ ಹಾಕ್ಬೋದು. ಆದರೆ ಅದೇನು ಟೇಸ್ಟ್ ಇರಲ್ಲ, ಹಾಗಾಗಿ ನಾನಿಲ್ಲಿ ಕಟ್ ಮಾಡಿ ತೆಗೆದಿದ್ದೀನಿ. ಇದನ್ನಿನ್ನು ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಗೇನಾದರೂ ಪೀಸ್ ಸ್ವಲ್ಪ ದಪ್ಪ ದಪ್ಪ ಬೇಕು ಅಂತಂದರೆ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ಕೋಬೋದು. ಮತ್ತು ಬೇಕಿದ್ದರೆ ಕಬಾಬ್ಗೂ ಕೂಡ ಸಪ್ರೇಟಾಗಿ ಸ್ವಲ್ಪ ದಪ್ಪವಾಗಿ ಕಟ್ ಮಾಡ್ಕೋಬೋದು. ನಾನಿಲ್ಲಿ ಎರಡಕ್ಕೂ ಕೂಡ ಸೇಮ್ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಇದನ್ನು ನಾವು ಕಟ್ ಮಾಡಿದ ತಕ್ಷಣ ನೀರಲ್ಲಿ ಹಾಕಿ ಇಟ್ಕೋಬೇಕಾಗತ್ತೆ. ಇಲ್ಲಾಂತಂದರೆ ನಾನು ಆಗಲೇ ಹೇಳ್ದಂಗೆ ಕಪ್ಪಾಗುತ್ತೆ ಇದು. ಹಾಗಾಗಿ ನಾನಿಲ್ಲಿ ಕಟ್ ಮಾಡಿದ ತಕ್ಷಣ ನೀರಲ್ಲಿ ಹಾಕಿ ಇಟ್ಕೊಳ್ತಾ ಇದ್ದೀನಿ. ನೀರು ಅಥವಾ ಮಜ್ಜಿಗೆ ಇದ್ದರೆ ಮಜ್ಜಿಗೆಯಲ್ಲಿ ಹಾಕಿ ಕೂಡ ನೆನೆಸಿ ಇಡ್ಬೋದು. ನಂತರ ಇದರಲ್ಲಿ ಅರ್ಧ ಭಾಗ ತೆಗೆದು ಇನ್ನೊಂದು ಪಾತ್ರೆಗೆ ತೆಗೆದಿಟ್ಕೊಳ್ತಾ ಇದ್ದೀನಿ. ಯಾಕಂದರೆ ಇದು ಕಬಾಬ್ಗೆ ನಾವು ಬೇಯಿಸಿ ಸೇರಿಸ್ಕೋಬೇಕಾಗತ್ತೆ. ಡೈರೆಕ್ಟಾಗಿ ಎಣ್ಣೆಗೆ ಹಾಕಿದ್ರೆ ಬೇಯಲ್ಲ ಅದು. ಹಾಗಾಗಿ ಇದಕ್ಕೆ ನೀರು ಹಾಕ್ಕೊಳ್ತಾ ಇದ್ದೀನಿ, ಬೇಯಿಸೋದಕ್ಕೆ ಎಷ್ಟು ಬೇಕೋ ಅಷ್ಟು. ಹಾಗೆ ಇದಕ್ಕೆ ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಕೂಡ ಸೇರಿಸಬೇಕು. ಮತ್ತು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ನಾನಿಲ್ಲಿ 1.5 ಟೀ ಸ್ಪೂನ್ ಉಪ್ಪು ಹಾಕಿ ಇದನ್ನು ಇವಾಗ ಬೇಯಿಸೋದಕ್ಕೆ ಇಟ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಬೇಯಬೇಕು, ಆದರೆ ತೀರಾ ಮೆತ್ತಗಾಗಬಾರ್ದು. ತೀರಾ ಮೆತ್ತಗಾಗ್ಬಿಟ್ರೆ ಮತ್ತು ನಾವು ಮಿಕ್ಸ್ ಮಾಡ್ಕೊಳ್ಳೋವಾಗ ಎಲ್ಲ ಹುಡಿ ಹುಡಿ ಆಗಿಬಿಡುತ್ತೆ. ಹಾಗಾಗಿ ಇದನ್ನು ನೋಡಿ ಈ ಥರ 90% ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಒಂದು 3/4 ಭಾಗ ಬೇಯಿಸ್ಕೊಂಡ್ರು ಕೂಡ ಸಾಕು. ಈ ಥರ ಪ್ರೆಸ್ ಮಾಡಿದ್ರೆ ಬೆಂದಿದೆ ಅಂತ ಅನ್ನಿಸ್ಬೇಕು, ಗಟ್ಟಿ ಅಂತ ಅನ್ನಿಸ್ಬಾರ್ದು. ಇದನ್ನಿನ್ನು ನೀರಿಂದ ಸಪ್ರೇಟ್ ಮಾಡ್ಕೊಂಡು ಬಿಡ್ತೀನಿ. ನೀರೆಲ್ಲ ಇಳಿಲಿ, ಇದು ಚೆನ್ನಾಗಿ ಬೆಂದಿದೆ. ನಂತರ ಒಂದು ಮಿಕ್ಸಿಂಗ್ ಬೌಲ್ಗೆ 2 ಟೀ ಸ್ಪೂನ್ ಆಗುವಷ್ಟು ಖಾರದ ಪುಡಿ, 1 ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ, ಮತ್ತು ಅರ್ಧ ಟೀ ಸ್ಪೂನ್ ಜೀರಾ ಪೌಡರು ಮತ್ತು 1/4 ಟೀ ಸ್ಪೂನ್ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ ಅರ್ಧ ಟೀ ಸ್ಪೂನ್ ಗರಂ ಮಸಾಲ ಮತ್ತು 1 ಟೀ ಸ್ಪೂನ್ ಅಕ್ಕಿ ಹಿಟ್ಟು, 1 ಟೀ ಸ್ಪೂನ್ ಕಡಲೆ ಹಿಟ್ಟು, ಹಾಗೆ 1 ಟೀ ಸ್ಪೂನ್ ಮೈದಾ ಹಿಟ್ಟು ಮತ್ತು 4 ಟೀ ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲೋರ್ ಸೇರಿಸ್ಕೋಬೇಕು. ಇದಕ್ಕೆ ಕಾರ್ನ್ಫ್ಲೋರ್ ಸ್ವಲ್ಪ ಜಾಸ್ತಿ ಸೇರಿಸ್ಕೊಳ್ಳಿ, ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸ್ವಲ್ಪ ನೋಡ್ಕೊಂಡು ಸೇರಿಸ್ಕೊಳ್ಳಿ, ಯಾಕಂದರೆ ಪೀಸ್ಗೂ ಕೂಡ ಸೇರಿಸಿ ಬೇಯಿಸಿರ್ತೀವಿ ಹಾಗೆ ಇದಕ್ಕೆ 1 ಟೀ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಸ್ವಲ್ಪ ಕಸೂರಿ ಮೇಥಿನ ಈ ಥರ ಕ್ರಷ್ ಮಾಡಿಕೊಂಡು ಸೇರಿಸಿದ್ದೀನಿ. ಹಾಗೆ ಇದಕ್ಕೆ ಒಂದು ಅರ್ಧ ಹೋಳು ನಿಂಬೆ ರಸ ಹಿಂಡ್ಕೋಬೇಕು. ಚಿಕ್ಕ ನಿಂಬೆಹಣ್ಣಲ್ಲಿ ಅರ್ಧ ಹೋಳು ಹಾಕಿದ್ರೆ ಸಾಕು. ನಂತರ ಇದಕ್ಕೆ ನಾವು ಸ್ವಲ್ಪನೇ ನೀರು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಬೇಕಿದ್ರೆ ನಾವು ಹಲಸಿನಕಾಯಿ ಬೇಯಿಸ್ಕೊಂಡಿರ್ತೀವಿ ಅಲ್ವಾ, ಆ ನೀರು ಬೇಕಿದ್ರೂ ಹಾಕಿ ಕಲಿಸ್ಕೋಬೋದು. ಆದರೆ ನಾವು ಅದಕ್ಕೂ ಉಪ್ಪು ಹಾಕಿರ್ತೀವಿ ಮತ್ತು ಇದಕ್ಕೂ ಉಪ್ಪು ಹಾಕಿರ್ತೀವಿ, ಎರಡೂ ಹಾಕಿ ಉಪ್ಪು ಆಗಿಬಿಡುತ್ತೆ. ಹಾಗಾಗಿ ನಾನಿಲ್ಲಿ ಬರೀ ನೀರನ್ನು ಸೇರಿಸ್ಕೊಂಡು ನೋಡಿ ಈ ಥರ ಸ್ವಲ್ಪ ಗಟ್ಟಿಯಾಗಿಯೇ ಕಲಸಿ ಇಟ್ಕೊಂಡಿದ್ದೀನಿ. ನಂತರ ಇದಕ್ಕೆ ನಾವು ಬೇಯಿಸಿಟ್ಕೊಂಡಿರೋ ಹಲಸಿನಕಾಯಿನ ಇದಕ್ಕೆ ಸೇರಿಸ್ಕೋಬೇಕು. ಇದನ್ನಿನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಪೀಸಸ್ಗೂ ಕೂಡ ನೀಟಾಗಿ ಕೋಟ್ ಆಗಬೇಕು, ಆ ಥರ ಮಿಕ್ಸ್ ಮಾಡ್ಕೋಬೇಕಾಗತ್ತೆ.
ತೀರಾ ತೆಳ್ಳಗಾದ್ರೂ ಕೂಡ ಚೆನ್ನಾಗಿ ಕೋಟ್ ಆಗಲ್ಲ, ಹಾಗಾಗಿ ಸ್ವಲ್ಪ ಗಟ್ಟಿಯಾಗಿಯೇ ಇಟ್ಟಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಮುಚ್ಚಿ ಒಂದು ಅರ್ಧ ಗಂಟೆನಾದರೂ ಬಿಡಬೇಕಾಗತ್ತೆ. ಚೆನ್ನಾಗಿ ಮ್ಯಾರಿನೇಟ್ ಆಗಬೇಕು, ಇದು ನೆನಿಬೇಕು. ಫ್ರಿಜ್ಜಲ್ಲಾದರೂ ಇಟ್ಕೋಬೋದು, ಇಲ್ಲಾಂದರೆ ಹೊರಗಡೆ ಇಟ್ಟರು ಕೂಡ ನಡೆಯುತ್ತೆ. ಒಂದು ಅರ್ಧ ಗಂಟೆ ಬಿಡಬೇಕು. ನಂತರ ಬಿರಿಯಾನಿಗೆ ಒಂದು ಪೇಸ್ಟ್ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೋಸ್ಕರ ಒಂದು ಮಿಕ್ಸಿ ಜಾರ್ಗೆ 1 ಇಂಚು ಶುಂಠಿನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಗಡ್ಡೆ ಬೆಳ್ಳುಳ್ಳಿ ಮತ್ತು ಒಂದು ಅರ್ಧ ಈರುಳ್ಳಿನ ಕಟ್ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ. ಹಾಗೆ ಖಾರಕ್ಕೆ ಹಸಿಮೆಣಸು, ನಾನಿಲ್ಲಿ 6 ಹಸಿಮೆಣಸು ಹಾಕಿದ್ದೀನಿ ಖಾರ ಇರಲಿ ಅಂತ. ಮತ್ತು 1 ಹಿಡಿ ಪುದೀನ ಸೊಪ್ಪು ಮಾತ್ರ ಬಿಡಿಸಿ ಸೇರಿಸಿದ್ದೀನಿ. ಹಾಗೆ ಒಂದು ಅರ್ಧ ಹಿಡಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ರುಬ್ಬೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಇದನ್ನು ರುಬ್ಕೋಬೋದು. ತೀರಾ ತೆಳ್ಳಗೆ ಮಾಡ್ಕೊಳ್ಳೋದು ಬೇಡ, ಸ್ವಲ್ಪ ಪೇಸ್ಟ್ ಥರ ರೆಡಿ ಮಾಡ್ಕೋಬೇಕು. ಇದನ್ನೇನು ರುಬ್ಕೊಳ್ತೀನಿ. ನೋಡಿ, ಈ ಥರ ನೈಸಾಗಿ ರುಬ್ಕೊಂಡು ಪೇಸ್ಟ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದು ಹಾಗೇನೇ ಇರಲಿ. ಇವಾಗ ಇದಕ್ಕೆ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೋಸ್ಕರ ಒಂದು ಕುಕ್ಕರ್ಗೆ ಒಂದು 4ರಿಂದ 5 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಮತ್ತು 2 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ತುಪ್ಪ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಬರೀ ತುಪ್ಪ ಹಾಕಿದ್ರೂ ಆಗುತ್ತೆ, ಬರೀ ಎಣ್ಣೆ ಹಾಕಿದ್ರೂ ನಡೆಯುತ್ತೆ ಬೇಕಿದ್ರೆ. ನಂತರ ಇದಕ್ಕೆ ಹೋಲ್ ಸ್ಪೈಸಸ್ ಹಾಕ್ಕೊಳ್ತಾ ಇದ್ದೀನಿ. ಚಕ್ಕೆ, ಲವಂಗ, ಮೊಗ್ಗು, ಏಲಕ್ಕಿ, ಸೋಂಪು ಮತ್ತು ಪಲಾವ್ ಎಲೆ. ಇದನ್ನೆಲ್ಲ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಂತರ ಇದಕ್ಕೆ ಮಿಕ್ಕಿದ ಇಂಗ್ರೀಡಿಯೆಂಟ್ಸ್ನೆಲ್ಲ ಆ್ಯಡ್ ಮಾಡ್ಕೋಬೇಕು. ಇದು ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ನಾನಿಲ್ಲಿ ಒಂದು ದಪ್ಪ ಗಾತ್ರದ ಈರುಳ್ಳಿನ ಈ ಥರ ತೆಳ್ಳಗೆ ಸ್ಲೈಸ್ ಮಾಡಿಕೊಂಡು ಇದಕ್ಕೆ ಸೇರಿಸ್ಕೊಂಡಿದ್ದೀನಿ. ಇದನ್ನು ನಾವು ಚೆನ್ನಾಗಿ ಕೆಂಪಾಗುವವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ, ಆವಾಗ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಕೆಂಪಾಗುವವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಟೈಮ್ ಆದ್ರೂ ಪರವಾಗಿಲ್ಲ, ಈ ಥರ ಕೆಂಪಾಗುವವರೆಗೂ ಫ್ರೈ ಮಾಡ್ಕೊಳ್ಳಿ, ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ನಂತರ ಇದಕ್ಕೆ ನಾನಿಲ್ಲಿ ರುಬ್ಬಿಟ್ಕೊಂಡಿರೋ ಪೇಸ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ನಾವು ಚೆನ್ನಾಗಿ ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ. ಒಂದು 2 ನಿಮಿಷ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ನೋಡಿ, ಈ ಥರ ಸ್ವಲ್ಪ ಎಣ್ಣೆಲ್ಲ ಬಿಟ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇಷ್ಟಾದಮೇಲೆ ಇದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಿರೋ ಹಲಸಿನಕಾಯಿನ ಸೇರಿಸ್ಕೋಬೇಕು. ನಾನಿಲ್ಲಿ ಅರ್ಧ ಭಾಗ ಎತ್ತಿಟ್ಕೊಂಡಿದ್ದೆ ಅಲ್ವಾ, ಅದನ್ನು ಪೂರ್ತಿಯಾಗಿ ಸೇರಿಸ್ಕೊಂಡಿದ್ದೀನಿ. ಇದನ್ನು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು 2 ನಿಮಿಷ ಇದರಲ್ಲೇ ಬೇಯಿಸ್ಕೋಬೇಕು. ಆ ಮಸಾಲೆ ಎಲ್ಲ ಚೆನ್ನಾಗಿ ಎಳ್ಕೊಳ್ಳುತ್ತೆ. ನಂತರ ಇದಕ್ಕೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1.5 ಟೀ ಸ್ಪೂನ್ ಆಗುವಷ್ಟು ವೆಜ್ ಬಿರಿಯಾನಿ ಪೌಡರ್ ಸೇರಿಸಿದ್ದೀನಿ. ಬೇಕಿದ್ರೆ ಪಲಾವ್ ಪೌಡರ್ ಕೂಡ ಸೇರಿಸ್ಕೋಬೋದು. ಹಾಗೆ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಸಕ್ಕರೆ ಸೇರಿಸ್ಕೊಂಡಿದ್ದೀನಿ. ಟೇಸ್ಟ್ಗೋಸ್ಕರ ಸ್ವಲ್ಪ ಹಾಕಿದ್ರೆ ಸಾಕು. ಇದನ್ನೇನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಂತರ ಇದಕ್ಕೆ ನಾನಿಲ್ಲಿ 3 ಕಪ್ ಆಗುವಷ್ಟು ನೀರು ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 1.5 ಕಪ್ ಆಗುವಷ್ಟು ಅಕ್ಕಿ ತೊಗೊಳ್ತಾ ಇದ್ದೀನಿ. ಹಾಗಾಗಿ 1ಕ್ಕೆ 2ರಂತೆ ನೀರನ್ನು ಇದಕ್ಕೆ ಸೇರಿಸ್ಕೊಂಡಿದ್ದೀನಿ, 3 ಕಪ್ ಆಗುವಷ್ಟು. ಇದು ಸ್ವಲ್ಪ ಕುದಿ ಬರಲಿ, ಅಲ್ಲಿವರೆಗೂ ಇದಕ್ಕೆ ನಾವು ಅಕ್ಕಿನ ವಾಶ್ ಮಾಡಿ ಸೇರಿಸ್ಕೊಳ್ಳೋಣ. ಇದಕ್ಕೆ ನಾನಿಲ್ಲಿ 1.5 ಕಪ್ ಆಗುವಷ್ಟು ಅಕ್ಕಿ ತೊಗೊಳ್ತಾ ಇದ್ದೀನಿ. ನಾನಿಲ್ಲಿ ಇದಕ್ಕೆ ಸೋನಾ ಮಸೂರಿ ಅಕ್ಕಿನೇ ಯೂಸ್ ಮಾಡ್ತಾ ಇದ್ದೀನಿ. ನೀವೇನಾದರೂ ಬಾಸ್ಮತಿ ಅಕ್ಕಿ ಯೂಸ್ ಮಾಡೋದಾದರೆ ಅದನ್ನು ಮುಂಚೆನೇ ವಾಶ್ ಮಾಡಿ ನೆನೆಸಿ ಇಟ್ಕೋಬೇಕಾಗತ್ತೆ. ಆದರೆ ಇದೇನು ಪರವಾಗಿಲ್ಲ, ಇದನ್ನು ನಾವು ತಕ್ಷಣಕ್ಕೆ ವಾಶ್ ಮಾಡಿ ಸೇರಿಸಿದ್ರೂ ಕೂಡ ಚೆನ್ನಾಗಿ ಬೇಯುತ್ತೆ. ಹಾಗಾಗಿ ನಾನು ಮತ್ತೆ ನೆನೆಸಿಲ್ಲ ಇದನ್ನು ಒಂದು 2ರಿಂದ 3 ಸತಿ ವಾಶ್ ಮಾಡಿ ತೊಗೊಂಡಿದ್ದೀನಿ. ಹಾಗೆ ಇವಾಗ ಇದು ಕೂಡ ಚೆನ್ನಾಗಿ ಕುದಿ ಬಂದಿದೆ. ಇದಕ್ಕಿನ್ನೂ ವಾಶ್ ಮಾಡಿ ಇಟ್ಕೊಂಡಿರೋ ಅಕ್ಕಿನ ಸೇರಿಸ್ಕೊಳ್ಳೋಣ. ಹಾಗೆ ಇದಕ್ಕೆ ಲಾಸ್ಟಲ್ಲಿ ಒಂದು ಅರ್ಧ ಹೋಳು ನಿಂಬೆ ರಸ ಸೇರಿಸ್ಕೊಳ್ತಾ ಇದ್ದೀನಿ. 1 ಟೀ ಸ್ಪೂನ್ ಆಗುವಷ್ಟು ನಿಂಬೆ ರಸ ಸೇರಿಸ್ಕೊಂಡ್ರು ಕೂಡ ಸಾಕು. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಹಾಕಿದ ಮೇಲೆ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡಿಬಿಟ್ಟು ಇದರದ್ದು ಲಿಡ್ ಕ್ಲೋಸ್ ಮಾಡಿ 3 ವಿಷಲ್ ಕೂಗಿಸ್ಕೋಬೇಕು. ಹಲಸಿನಕಾಯಿ ಎಲ್ಲನೂ ಕೂಡ ಚೆನ್ನಾಗಿ ಬೇಯಬೇಕಲ್ವ, 3 ವಿಷಲ್ ಹಾಕಿದ್ರೆ ಕರೆಕ್ಟಾಗಿ ಬೇಯುತ್ತೆ. ಹಾಗೆ ಇವಾಗ ಇದು 3 ವಿಷಲ್ ಆಗಿದೆ. ಇದು ಕೂಲ್ ಆಗಲಿ, ಅಲ್ಲಿವರೆಗೂ ಇದಕ್ಕೆ ನಾವು ಕಬಾಬ್ ರೆಡಿ ಮಾಡ್ಕೊಳ್ಳೋಣ. ಆಗಲೇ ನೆನೆಸಿಟ್ಕೊಂಡಿರೋ ಹಲಸಿನಕಾಯಿ ಪೀಸ್ ಕೂಡ ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ ಇವಾಗ. ಹಾಗೆ ನಾನಿಲ್ಲಿ ಎಣ್ಣೆ ಕೂಡ ಕಾಯೋದಕ್ಕೆ ಇಟ್ಕೊಂಡಿದ್ದೆ. ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಇದಕ್ಕೆ ನಾವು ಈ ಪೀಸಸ್ನ ಒಂದೊಂದಾಗಿ ಹಾಕಿ ಚೆನ್ನಾಗಿ ಕೆಂಪಾಗೋವರೆಗೂ ಕರಿಬೇಕು. ಕ್ರಿಸ್ಪಿ ಆಗಬೇಕು, ಅಲ್ಲಿವರೆಗೂ ಇದನ್ನು ನಾವು ಫ್ರೈ ಮಾಡ್ಕೋಬೇಕಾಗತ್ತೆ. ಮತ್ತು ನೋಡ್ಬೋದು, ಮಸಾಲೆ ಕೂಡ ಸ್ವಲ್ಪನೂ ಎಣ್ಣೆಲೆಲ್ಲ ಬಿಟ್ಕೊಳ್ಳಲ್ಲ, ನೀಟಾಗಿ ಕೋಟ್ ಆಗಿರುತ್ತೆ. ತುಂಬಾ ಚೆನ್ನಾಗಿರುತ್ತೆ ಇದಂತೂ.
ಮತ್ತು ಇದು ಹಲಸಿನಕಾಯಿ ಬೆಂದಿರೋದೇ ಆದ್ರೂ ಕೂಡ ಹೊರಗಡೆ ಲೇಯರ್ ಬೇಯೋದಕ್ಕೆ ತುಂಬಾ ಟೈಮ್ ಬೇಕು. ಹೈ ಫ್ಲೇಮಲ್ಲೆಲ್ಲ ಇಟ್ಕೊಂಡು ಮಾಡೋದಕ್ಕೇ ಹೋಗಬೇಡಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಜಾಸ್ತಿ ಟೈಮ್ ಆದರೂ ಕೂಡ ಪರವಾಗಿಲ್ಲ, ನೀಟಾಗಿ ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡಬೇಕಾಗತ್ತೆ. ಇಲ್ಲಾಂತಂದರೆ ಸ್ವಲ್ಪ ನಾರ್ಮಲ್ ಥರ ಆಗೋ ಚಾನ್ಸಸ್ ಇರುತ್ತೆ ಇದು. ಇನ್ನೇನಾಯಿತು ಅನ್ನೋ ಟೈಮಲ್ಲಿ ಲಾಸ್ಟಲ್ಲಿ ಇದಕ್ಕೆ ಸ್ವಲ್ಪ ಕರಿಬೇವು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿರುತ್ತೆ ಫ್ಲೇವರು ಕರಿಬೇವು ಹಾಕೋದ್ರಿಂದ. ಇದ್ರ ಜೊತೆಗೇ ಬೇಕಿದ್ರೆ ಸ್ವಲ್ಪ ಬೆಳ್ಳುಳ್ಳಿನ ಜಜ್ಜಿ ಬೇಕಿದ್ರೂ ಹಾಕ್ಕೋಬೋದು. ನಾನು ಆಲ್ರೆಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕಿರೋದ್ರಿಂದ ಮತ್ತೆ ಸೇರಿಸ್ಕೊಂಡಿಲ್ಲ ಬೇಡ ಅಂತ. ನೋಡಿ ಇವಾಗ ಇದು ಆಗಿದೆ, ಇದನ್ನಿನ್ನು ತೆಗಿಬೋದು. ಈ ಥರ ಡಾರ್ಕ್ ಕಲರ್ ಬರೋವರೆಗೂ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ನಾನು ಆಮೇಲೆ ತೋರಿಸ್ತೀನಿ ಅದು ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ. ಹೊರಗಡೆಯಿಂದ ಕ್ರಿಸ್ಪಿಯಾಗಿ ಒಳಗಡೆಯಿಂದ ಸಾಫ್ಟಾಗಿ ತುಂಬಾ ರುಚಿಯಾಗಿರುತ್ತೆ ಇದಂತೂ. ಇದನ್ನು ಹಾಗೆ ಕೂಡ ತಿಂದುಬಿಡ್ಬೋದು, ಸ್ನ್ಯಾಕ್ಸ್ ಟೈಮ್ಗೂ ಕೂಡ ತಿನ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಇವಾಗ ಬಿರಿಯಾನಿ ಕೂಡ ರೆಡಿ ಆಗಿದೆ. ಇದನ್ನು ಓಪನ್ ಮಾಡೋಣ. ನೋಡಿ ಚೆನ್ನಾಗಿ ಬೆಂದಿದೆ. ಹಲಸಿನಕಾಯಿ ಎಲ್ಲನೂ ಕೂಡ ಮೇಲೆ ಬಂದುಬಿಟ್ಟಿರುತ್ತೆ. ಇದನ್ನು ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡ್ಕೋಬೋದು. ಮತ್ತು ಹಲಸಿನಕಾಯಿ ಕೂಡ ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ ನೋಡ್ಬೋದು. ಮಸಾಲೆ ಎಲ್ಲ ಎಳ್ಕೊಂಡು ಚೆನ್ನಾಗಿ ಟೇಸ್ಟಿಯಾಗಿ ಬಂದಿರುತ್ತೆ ಇದು ಕೂಡ. ಇದನ್ನಿನ್ನು ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡ್ಕೋಬೋದು. ಅದು ಹಲಸಿನಕಾಯಿ ಮಸಾಲೆ ಎಲ್ಲನೂ ಮೇಲೆ ಬಂದುಬಿಟ್ಟಿರುತ್ತಲ್ಲ, ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡ್ಕೊಳ್ತೀನಿ. ಘಮ ಘಮ ಅಂತಿರುತ್ತೆ, ತುಂಬಾ ರುಚಿಯಾಗಿರುತ್ತೆ ಇದಂತೂ. ಬಾಸ್ಮತಿ ಅಕ್ಕಿಲಿ ಮಾಡಿದ್ರಂತೂ ಇನ್ನೂ ಟೇಸ್ಟಿಯಾಗಿರುತ್ತೆ. ನೋಡ್ಬೋದು ಉದುರಾಗಿ ಬಂದಿದೆ. ಇದನ್ನು ಮೊಸರು ಬಜ್ಜಿ ಮತ್ತು ಕಬಾಬ್ ಜೊತೆ ತಿಂತಿದ್ರಂತೂ ಸಖತ್ತಾಗಿರುತ್ತೆ ಮಾತ್ರ. ನೀವು ಕೂಡ ಖಂಡಿತ ಈ ರೆಸಿಪಿನ ಟ್ರೈ ಮಾಡಲೇಬೇಕು. ಹಲಸಿನಕಾಯಿ ಬೆಳೆಯೋದ್ರ ಒಳಗಡೆ ಇದನ್ನು ಟ್ರೈ ಮಾಡಿ, ತುಂಬಾ ರುಚಿಯಾಗಿರುತ್ತೆ. ಇವಾಗ ಕರೆಕ್ಟಾಗಿರೋ ಸೀಸನ್ನು ಜನವರಿ ಫೆಬ್ರವರಿ ಮಾರ್ಚ್ವರೆಗೂ ಮಾಡ್ಕೋಬೋದು. ಅದ್ರ ನಂತರ ಹಲಸಿನಕಾಯಿ ಬೆಳೆದೋಗ್ಬಿಡುತ್ತೆ, ಚೆನ್ನಾಗಿರಲ್ಲ. ಎಳೆ ಹಲಸಿನಕಾಯಿನೇ ಇರಬೇಕು ಇದಕ್ಕೆ. ನಿಮ್ಗೇನಾದರೂ ಎಳೆ ಹಲಸಿನಕಾಯಿ ಸಿಕ್ಕಿದ್ರೆ ಖಂಡಿತ ಈ ರೆಸಿಪಿನ ಟ್ರೈ ಮಾಡಿ, ತುಂಬಾ ರುಚಿಯಾಗಿರುತ್ತೆ ಮಾತ್ರ. ನನಗಂತೂ ತುಂಬಾ ಇಷ್ಟ ಆಯಿತು. ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.